ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅವರು ನಮ್ಮ ಒಂದು ಊರುಗಳಿಗೆ ಸೂರ್ಯ ಹೆಂಗ್ ಬೆಳಕ ಕೊಡ್ತಿದ್ದಾನೋ, ರಾತ್ರಿಯಲ್ಲಿ ಚಂದ್ರ ಹೆಂಗ್ ಬೆಳಕ ಕೊಡ್ತಾರೋ ಆ ರೀತಿ ನಮಗೆ ಸಹಾಯ ಮಾಡಿದ್ದಾರೆ. ಆ ಒಂದು ಸಹಾಯವನ್ನು ಮೇಡಮ್ ಅವರು ನಿರಂತರವಾಗಿ ಇಲ್ಲಿ ಎಷ್ಟು ವರ್ಷ ಎಲೆಕ್ಷನ್ ನಿಲ್ತಾರೋ ಅಂತನಕ ನಾವು ಓಟ್ ಹಾಕಿ ಅವರು ಗೆಲ್ಸಿದ್ರೆ ಮಾತ್ರ ಆ ಋಣ ತೀರ್ಸ್ಕೊಳಕ್ಕಾಗತ್ತೆ. ಅದರಲ್ಲಿ ಋಣದಲ್ಲಿ ತೃಣಭಾಗ ತೀರ್ಸ್ಕೊಳಕ್ಕಾಗತ್ತಂತ ನಾನು ಘಂಟಾಘೋಷ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷ ಅನುದಾನದ ಅಡಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂದಾಗ ಹಳ್ಳಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ 2,50,00,000 ಅನುದಾನನ ನಿಗದಿ ಮಾಡ್ತೀನಿ. ಭಾಳ ದಿನಗಳಿಂದ ಈ ಹಳ್ಳಿಗಳಲ್ಲಿ ನಾವು ಪ್ರವಾಸ ಮಾಡುವಾಗ ರೈತರ ಸಮಸ್ಯೆ, ಶಾಲಾ ಮಕ್ಕಳ ಸಮಸ್ಯೆ, ಸ್ಥಳೀಯವಾಗಿ ಕೂಲಿ ನಾಲಿಗೆ ಹೋಗೋ ಹೆಣ್ಮಕ್ಳಿಗೆ ಏನೆಲ್ಲ ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ರಸ್ತೆಗಳು ಭಾಳ ವರ್ಷಗಳಿಂದ ಹದಗೆಟ್ಟಿರುವಂಥದ್ದು ಸತ್ಯ. ಬಂದು ಹೋಗ್ತಾ ಇದ್ದಾಗ ಗ್ರಾಮಸ್ಥರು 3-4 ಥರ ಬೇಡಿಕೆ ಇಟ್ಟಿದ್ರು. ಮಳೆ ಜಾಸ್ತಿ ಆದಾಗ ಪಾಲಾರ್ ನದಿ ಹರಿದು 3-4 ಹಳ್ಳಿಗಳಿಂದ 5-6 ಹಳ್ಳಿಗಳಿಗೆ ರಸ್ತೆ ವ್ಯವಸ್ಥೆನೇ ಹದಗೆಡ್ತಾ ಇತ್ತು. ಯಾವ ಗ್ರಾಮ, ಯಾವ ಕುಗ್ರಾಮಗಳು ಸ್ವತಂತ್ರ ಪೂರ್ವದಿಂದ ಬಹಳ ಅನಾಹುತವನ್ನು ಅನುಭವಿಸಿದ್ವು. ಯಾವುದೇ ಒಂದು ಆಸ್ಪತ್ರೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಇರಲಿಲ್ಲ. ಆದರೆ ನಮ್ಮ ಶಾಸಕರು, ನೆಚ್ಚಿನ ಶಾಸಕರು ಇವತ್ತಿನ ದಿವಸ ಏನು 224 ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗದೇ ಇದ್ದರೂ ಬೇಕಾದಷ್ಟು ಈ ಗ್ಯಾರಂಟಿ ಸಮಯದಲ್ಲಿ ಬೇಕಾದಷ್ಟು ಧನವನ್ನು, ಸಹಾಯಧನವನ್ನು ತಂದು ಇವತ್ತು ನಮಗೆ ಶಾಶ್ವತವಾದಂಥ ರೋಡನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಊರಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ृतम्भेत्वामदचारकव्यं पितेव वस्त्रमभिरक्षतादिवं सन्त्वादिञ्चामेधुषाकृजामाजुर्धनञ्च रोचनो रोचमानशोभनशोभमानः कल्याणः अनुष्ठितपूजा साङ्गताफलसिद्धिरस्तु इष्टार्थसिद्धिरस्तु इष्टकाम्यार्थ फलसिद्धिरस्तु. ಶಾಸಕರು ಹಾಗೂ ನನಗೆ ವೈಯಕ್ತಿಕವಾಗಿ ನಮ್ಮ ಅಕ್ಕ ಅಂತ ನಾನು ಕರಿತೀನಿ. ಅವರು ನಮ್ಮೂರು ಬಂದರೆ ನನಗೆ ಹಬ್ಬ ಇದ್ದಂಗೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಮ್ಮದು ಕುಗ್ರಾಮ, ನಮ್ಮದೇ ಅಂತಲ್ಲ, ಈ ಒಂದು ಬೇತ್ಮಂಗ್ಲಿಂದ ಆವಣಿ ತನಕ ಯಾರ್ಯಾರು ಈ ರಸ್ತೆಯಲ್ಲಿ ಹೋಗ್ತಾರೋ, ಯಾವ್ಯಾವ ವಿಲೇಜ್ಗಳಿದ್ದಾರೋ ಅವ್ರಿಗೆಲ್ಗೂ ಬಹಳ ತೊಂದರೆ ಆಗಿತ್ತು. ಹಿಂದೆ ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಸಣ್ಣದಾದಂಥ ಒಂದು ಬ್ರಿಡ್ಜ್ ಮಾಡಿದರು ಈ ರಸ್ತೆಗೆ. ಏನು ಬೇತ್ಮಂಗ್ಲಿಂದ ಆವಣಿಗಾಗ್ಬೋದು, ಇಲ್ಲ ಬ್ಯಾಂಗ್ಳೂರು ಟು ಚೆನ್ನೈ ಏನು ಹೈವೇ ಇದೆ ಅದಕ್ಕೆ ಕನೆಕ್ಷನ್ ರೋಡ್ ಆಗ್ಬೋದು, ಮುಳಬಾಗ್ಲಿಗಾಗ್ಬೋದು, KGF ಬರೋ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತಂತೇಳಿ ಮೇಡಮ್ ಅವರು ಈ ಹಿಂದೆ MLA ಆದಾಗೂ ನಾವು ಹೇಳಿದ್ದೀವಿ. ಆಗ ಕಾರಣಾಂತರಗಳಿಂದ ಆಗಲಿಲ್ಲ. ಈಗ ನಮ್ಮದೇ ಆದಂಥ ಸರ್ಕಾರ ಬಂದಾಗ ಮೇಡಮ್ ಅವರು ಪ್ರತಿಜ್ಞೆ ಮಾಡಿ ಹೋದರು, ಏನು ನಿಮ್ಮ ಭಾಗಕ್ಕೆ ನಿಮ್ಮೂರು ಬರಬೇಕಂದ್ರೆ ನಾನು ಈ ಭಾಗದಲ್ಲಿ ಏನು ಪಾಲಾರ್ ನದಿಗೆ ನಮ್ಮೂರು ಹಿರಿಯರು ನಂಜಣ್ಣನವರು ಅವರೆಲ್ಲ ಕೇಳಿದ್ರು, 2-3 ಟೈಮ್ ಕೇಳಿದ್ರು, ಏನಮ್ಮ ನೀವು ಹೇಳಿದ್ರಿ ಮಾಡಿಕೊಟ್ಟಿಲ್ಲ, ಯಾಕೆ ಮಾಡಿಕೊಟ್ಟಿಲ್ಲ ಅಂತಂತೇಳಿ. ಅವ್ರ ಮಾತಿಗೆ ಬದ್ಧವಾಗಿ ನಾನು ಮಾಡೇ ಮಾಡ್ತೀನಿ, ಚಲಪತಿ ಮಾಡ್ಕೊಂಬರ್ತೀನಿ ಅಂತಂತೇಳಿ ನನ್ನನ್ನೂ ಜೊತೆಯಲ್ಲಿ ಕರ್ಕೊಂಡು ಸೆಷನ್ ನಡೆಯುವಾಗ ಚಲಪತಿ ಇದೆಲ್ಲ ಕ್ಲಿಯರ್ ಆಗೋ ತನಕ ಜೊತೆಯಲ್ಲಿ ನೀನು ಅಲ್ಲೇ ಇರಬೇಕಂತೇಳಿ 1 ದಿವಸ 2 ದಿವಸ 3 ದಿವಸ ಜೊತೆಯಲ್ಲಿದ್ದು, ಮತ್ತು ಇಂಜಿನಿಯರ್ಗಳು ಅವ್ರು ಬಂದಾಗ ಅವ್ರಿಗೆ ಏನು ನಾವು ಕೋಆಪ್ರೇಟಿವ್ ಮಾಡಬೇಕು ಸಹಾಯ ಮಾಡಿ ಒಂದು ಮಾಡಿಕೊಟ್ಟಿದ್ದಾರೆ. ನಮ್ಮೂರು ದ್ವೀಪದಿಂದ ವಿಮುಕ್ತವಾಗಿದೆ, ನಮಗೊಂಥರ ಸ್ವತಂತ್ರ ಸಿಕ್ದಂಗೆ ಆಗಿದೆ. ನಮ್ಮ ಒಂದು ಈ ಭಾಗದ ಎಲ್ಲ ಒಂದು 10-15 ಗ್ರಾಮಸ್ಥರು ನಾನು ಕೇಳ್ಕೊಳ್ಳೋದೊಂದೇ, ವಿನಂತಿ ಮಾಡ್ಕೊಳ್ಳೋದೊಂದೇ, ಮೇಡಮ್ ಅವರು ನಮ್ಮ ಒಂದು ಊರುಗಳಿಗೆ ಸೂರ್ಯ ಹೆಂಗ್ ಬೆಳಕ ಕೊಡ್ತಿದ್ದಾನೋ, ರಾತ್ರಿಯಲ್ಲಿ ಚಂದ್ರ ಹೆಂಗ್ ಬೆಳಕ ಕೊಡ್ತಾರೋ ಆ ರೀತಿ ನಮಗೆ ಸಹಾಯ ಮಾಡಿದ್ದಾರೆ. ಆ ಒಂದು ಸಹಾಯವನ್ನು ಮೇಡಮ್ ಅವರು ನಿರಂತರವಾಗಿ ಇಲ್ಲಿ ಎಷ್ಟು ವರ್ಷ ಎಲೆಕ್ಷನ್ ನಿಲ್ತಾರೋ ಅಂತನಕ ನಾವು ಓಟ್ ಹಾಕಿ ಅವರು ಗೆಲ್ಸಿದ್ರೆ ಮಾತ್ರ ಆ ಋಣ ತೀರ್ಸ್ಕೊಳಕ್ಕಾಗತ್ತೆ. ಅದರಲ್ಲಿ ಋಣದಲ್ಲಿ ತೃಣಭಾಗ ತೀರ್ಸ್ಕೊಳಕ್ಕಾಗತ್ತಂತ ನಾನು ಘಂಟಾಘೋಷ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಗ್ರಾಮಕ್ಕೆ ಎಷ್ಟು ತೊಂದರೆ ಇತ್ತು ಅಷ್ಟೇ ತೊಂದರೆ ಚಿನ್ನಪಳ್ಳಿ ಗ್ರಾಮಕ್ಕಿತ್ತು. ಆ ಕಡೆಗೆ ಪಾಲಾರ್ ನದಿ ಹರಿದ್ರೆ ಮತ್ತೆ ಈ ಕಡೆ ನಮ್ಮ ಕಳಿಕುಪ್ಪ ಕೆರೆ ಕೋಡಿ ಹೋದ್ರೆ ಆ ಗ್ರಾಮಸ್ಥರು ಈ ಕಡೆ ಬರೋಕ್ಕಾಗಲ್ಲ, ಆ ಕಡೆಗೆ ಹೋಗೋಕ್ಕಲ್ಲ. ಮತ್ತೆ ಮರಳಘಟ್ಟ ಮೇಲೆ ಹೋಗ್ಬೋದು ಅಂತ ಹೇಳಿದ್ರೆ ಮರಳಘಟ್ಟ ಕೆರೆ ಕೋಡಿ ಹೋದಾಗ ಮತ್ತೆ ಮರಳಘಟ್ಟ ಗ್ರಾಮಸ್ಥರಾಗ್ಬೋದು, ನಮ್ಮ ಚಿನ್ನಪಳ್ಳಿ ಗ್ರಾಮಸ್ಥರಾಗೋದು ಹೋಗೋಕ್ಕಾಗ್ತಿರ್ಲಿಲ್ಲ. ಇದನ್ನು ಮನಗೊಂಡು ನಾವು ಮೇಡಮ್ ಅವ್ರ ಗಮನಕ್ಕೆ ತಂದಾಗ ಅವರು ಮೊನ್ನೆ ತಾನೇ ಕಳಿಸ್ಕೊಟ್ಟಿದ್ರು, ಕೆರೆ ಕೋಡಿ ಹೋಗುವಾಗ ಪಾಲಾರ್ ನದಿ ನೀರು ಫ್ಲೋ ಆಗುವಾಗ ಬಂದು ನೋಡಿದ್ರು, ಇಂಜಿನಿಯರ್ಗಳವ್ರು ಬಂದು ನೋಡಿ ಪಾಲಾರ್ ನದಿಗೆ ಈಗ ಮೇಡಮ್ ಅವರು ಕಳಿಕುಪ್ಪದಿಂದ ಅಪ್ ಟು ಜಯಮಂಗ್ಳೂರು ರೋಡ್ ತನಕ ತಾರ್ ಡೆವಲಪ್ಮೆಂಟು ಮತ್ತು ಎಲ್ಲೆಲ್ಲಿ ಸಣ್ಣ
ಮೋರಿ ಬರ್ತದೆ, ಬ್ರಿಡ್ಜಸ್ ಬರ್ತದೆ, ಅದನ್ನು ಹಾಕಿಕೊಟ್ಟಿದ್ದಾರೆ. ನಾವು ಗ್ರಾಮಸ್ಥರ ಪರವಾಗಿ ನಮ್ಮ ಚಿಕ್ಕಮಣಿ ಗ್ರಾಮಸ್ಥರೆಲ್ಲ ಕೇಳಬೇಕಂತಿದ್ದಾರೆ, ಮಾತಾಡ್ಬೇಕು ಎಲ್ಲರೂ. ಈಗ ಮೇಡಮ್ ಅವ್ರ ಹತ್ರ ನಾವು ಓಪನ್ ಆಗಿ ಮಾತಾಡಬೇಕು. ಮೇಡಮ್ ಅವ್ರ ಎಲೆಕ್ಷನ್ ವಿಚಾರ ಇದ್ದಾಗ ಇಲ್ಲ ಮೇಡಮ್ ಅವ್ರು ಯಾವುದೇ ಹೇಳಿದಾಗ ನಾವು ಹಂಗೆ ಓಪನ್ ಆಗಿ ಕೆಲಸ ಮಾಡಬೇಕು. ಮೇಡಮ್ ಅವರೇ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಆ ಪಾಲಾರ್ ನದಿಗೆ ಬ್ರಿಡ್ಜ್ ಬೇಕಂತಂತೇಳಿ ದಯವಿಟ್ಟು ನಮ್ಗೆ ಅದೊಂದು ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ 4 ಪರವಾಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಮೇಡಮ್, ಆ ಬ್ರಿಡ್ಜು ಯಾವ ಗ್ರಾಮ, ಯಾವ ಕುಗ್ರಾಮಗಳು ಸ್ವತಂತ್ರ ಪೂರ್ವದಿಂದ ಬಹಳ ಅನಾಹುತವನ್ನು ಅನುಭವಿಸಿದ್ವು. ಯಾವುದೇ ಒಂದು ಆಸ್ಪತ್ರೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಇರಲಿಲ್ಲ. ಆದರೆ ನಮ್ಮ ಶಾಸಕರು, ನೆಚ್ಚಿನ ಶಾಸಕರು, ಇವತ್ತಿನ ದಿವಸ ಏನು 224 ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗದೇ ಇದ್ದರೂ ಬೇಕಾದಷ್ಟು ಈ ಗ್ಯಾರಂಟಿ ಸಮಯದಲ್ಲಿ ಬೇಕಾದಷ್ಟು ಧನವನ್ನು, ಸಹಾಯಧನವನ್ನು ತಂದು ಇವತ್ತು ನಮಗೆ ಶಾಶ್ವತವಾದಂಥ ರೋಡನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಊರಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಸುಮಾರು ಎರಡನೇ ಬಾರಿ ಶಾಸಕರಾದಾಗ ಅವರು ಇದೇ ಜಾಗದಲ್ಲಿ ಒಂದು ಮಾತು ಕೊಟ್ಟಿದ್ದರು ನಮ್ಮ ಊರಿನ ಹಿರಿಯರಿಗೆ, ನಾನು ಏನಿದ್ರೂ ನಿಮ್ಮ ಊರಿಗೆ ಬರೋದು ಈ ದಾರಿ ಆದರೆ ಮಾತ್ರ ಬರ್ತೀನಿ, ಬ್ರಿಡ್ಜ್ ಆದರೆ ಮಾತ್ರ ಬರ್ತೀನಿ ಅಂತ. ಪಾಲಾರ್ ನದಿಗೆ ಬ್ರಿಡ್ಜ್ ಇವತ್ತಿನ ದಿವಸ ಅದನ್ನು ನೆರವೇರಿಸಿ 2ನೇ ಅವಧಿಯಲ್ಲಿ ಈಗ ಇಲ್ಲಿಂದ ನಮ್ಮೂರಿನಿಂದ ಬದನಾಯಕನಹಳ್ಳಿ ತನಕ, ಜಯಮಂಗಳಿ ತನಕ ಒಂದು ಒಳ್ಳೆಯ ರಸ್ತೆ ಮಾಡಲಿಕ್ಕೋಸ್ಕರ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಊರಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಾವು ಸುಮಾರು 100 ವರ್ಷಗಳಿಂದ ಕಳ್ಳಿಕುಪ್ಪ ಅಂತಕ್ಕಂಥ ಗ್ರಾಮ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಭೂಪಟದಲ್ಲಿ ಇರಲಿಲ್ಲ. ಯಾರೂ ನೋಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಎಲೆಕ್ಷನ್ ಆಗಬೇಕಂತಂದ್ರೂ ಕೆರೆ ತುಂಬಿದರೆ ಗುಟ್ಟಳ್ಳಿ ಮಾರ್ಗವಾಗಿ ಬಂದು ಇಲ್ಲಿ ನಾವು ಎಲೆಕ್ಷನ್ ಆಗಿರಲಿ ಇನ್ನೊಂದಾಗಲಿ ಮಾಡಬೇಕಾಗಿತ್ತು. ಆದರೆ ಶಾಶ್ವತವಾಗಿ ಇವತ್ತು ಕೆರೆ ಎಲ್ಲಿದೆ ಅಂತ ನೋಡೋ ಪರಿಸ್ಥಿತಿ ಬಂದಿದೆ ನಮಗೆ. ಏಕೆಂತಂದರೆ ಎಂಥ ಸೊಸೈಟಿ, ಈವನ್ ಬೆಂಗಳೂರಲ್ಲಿ ಕೂಡ ಇಲ್ಲ ಅಂಥ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾರೂ ಸಹ ಮರಿಬಾರ್ದು. ಮುಂದೆ ದಿನಗಳಲ್ಲೂ ಸಹ ಮೇಡಮ್ ನಾವು ಹೇಳ್ತಾ ಇದ್ದೀವಿ, ನಿಮಗೆ ಎಲ್ಲ ರೀತಿಯಾದಂತೂ ನಾವು ಸಹಕಾರನ ಕೊಟ್ಟು ನಿಮ್ಮನ್ನು ಮುಂದೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಊರಿನ ಪರವಾಗಿ 100 ಸಹಕಾರ ಮಾಡ್ತೀವಿ. ಕಲಾ ಶಶಿಧರ ಮೇಡಮ್ನವರು ನಮ್ಮ ಊರಿಗೆ ಆಗಮಿಸಿದರೆ ಇವರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಏನು ಇವತ್ತು ದಿವಸ ನಮ್ಮ ಗ್ರಾಮಕ್ಕೆ, ಕುಗ್ರಾಮಕ್ಕೆ ಅತಿ ಹೆಚ್ಚುವಾಗಿ ಅನುದಾನ ಕೊಡುವುದ್ರ ಮುಖಾಂತರ ಮತ್ತು ಎಲ್ಲ ರೀತಿಯಲ್ಲೂ ಸಹಕಾರ ನೀಡುವ ಮುಖಾಂತರ ನಮ್ಮ ಏನು ಮೇಡಮ್ನವರು ಅನುಕೂಲ ಮಾಡ್ತಾ ಇದ್ದಾರೆ. ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಲ್ಲಿ ರಂಗಮಂದಿರ ಸುಮಾರು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಅನುದಾನದಲ್ಲಿ ಎಲ್ಲ ಖರ್ಚಾಗಿ 10 ಲಕ್ಷ ಉಳಿಕೆ ಇತ್ತು. 10 ಲಕ್ಷ ಉಳಿಕೆನಲ್ಲಿ ನಾವು ಮೊನ್ನೆ ಏನು ಮಾಡಿದ್ವು ಅಂದರೆ ಮೇಡಮನ್ನು ಗಮನಕ್ಕೆ ತಂದಾಗ ಬಯಲು ರಂಗಮಂದಿರ ಮಾಡಬೇಕು ಮೇಡಮ್, ಇದು ದುಡ್ಡು ಮತ್ತೆ ನಮ್ಮೂರಿಗೆ ಬಳಸಬೇಕು, ಬೇರೆ ಊರಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ಹೇಳಿದಾಗ ಇಲ್ಲ ಬಯಲು ರಂಗಮಂದಿರ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಎಲ್ಲ ಪ್ರೋಸೆಸ್ ಆಗ್ತಾ ಇದೆ, ಜಿಲ್ಲಾ ಪಂಚಾಯತಿನಲ್ಲಿದೆ. ಮೇಡಮ್ನವರು ಒಂದು ಮಾತು ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಅತಿ ಬೇಗ 1 ತಿಂಗಳಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ. ವಿಶೇಷ ಅನುದಾನದ ಅಡಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂದಾಗ ಹಳ್ಳಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ 2,50,00,000 ಅನುದಾನನ ನಿಗದಿ ಮಾಡ್ತೀನಿ. ಭಾಳ ದಿನಗಳಿಂದ ಈ ಹಳ್ಳಿಗಳಲ್ಲಿ ನಾವು ಪ್ರವಾಸ ಮಾಡುವಾಗ ರೈತರ ಸಮಸ್ಯೆ, ಶಾಲಾ ಮಕ್ಕಳ ಸಮಸ್ಯೆ, ಸ್ಥಳೀಯವಾಗಿ ಕೂಲಿ ನಾಲಿಗೆ ಹೋಗೋ ಹೆಣ್ಮಕ್ಳಿಗೆ ಏನೆಲ್ಲ ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ರಸ್ತೆಗಳು ಭಾಳ ವರ್ಷಗಳಿಂದ ಹದಗೆಟ್ಟಿರುವಂಥದ್ದು ಸತ್ಯ. ಬಂದು ಹೋಗ್ತಾ ಇದ್ದಾಗ ಗ್ರಾಮಸ್ಥರು 3-4 ಥರ ಬೇಡಿಕೆ ಇಟ್ಟಿದ್ರು. ಮಳೆ ಜಾಸ್ತಿ ಆದಾಗ ಪಾಲಾರ್ ನದಿ ಹರಿದು 3-4 ಹಳ್ಳಿಗಳಿಂದ 5-6 ಹಳ್ಳಿಗಳಿಗೆ ರಸ್ತೆ ವ್ಯವಸ್ಥೆನೇ ಹದಗೆಡ್ತಾ ಇತ್ತು. ಟೈಮ್ಗೆ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಆಟೋಗಳು ಹೋಗೋಕ್ಕಾಗ್ತಾ ಇರಲಿಲ್ಲ, 2 ವೀಲರ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಇನ್ಯಾರಾದರೂ ಹೆಣ್ಮಕ್ಳು ಹಾಸ್ಪಿಟ್ಲಿಗೆ, ಗರ್ಭಿಣಿ ಸ್ತ್ರೀಯರು, ರೈತರೇನಾದರೂ ಬೆಳೆದೆತ್ತು ತೊಗೊಂಡು ಹೋಗ್ಬೇಕಂದ್ರೆ ಸುತ್ತು 8-10 ಕಿಲೋಮೀಟ್ರು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಗ್ರಾಮ ಏನು ಕುಗ್ರಾಮ ಅಲ್ಲ, ಒಂದು ಡೈರಿ ಇದೆ ಈ ಜಾಗದಲ್ಲಿ. ಭಾಳ ಅದೆಲ್ಲ ಮೇಡಮ್ ಅವ್ರು ಬಂದ್ಮೇಲೆ ಡೆವಲಪ್ಮೆಂಟ್ ಆಗಿರೋದು. ಇದಕ್ಕೆ ವಿಶೇಷವಾಗಿರುವಂತ ಈ ಕಳ್ಳಿಕುಪ್ಪ ಗ್ರಾಮ ತುಂಬಾ ವಿಶೇಷತೆ ಇದೆ. ಆಮೇಲೆ ಅಲ್ಲಿರುವಂತ ಗ್ರಾಮಸ್ಥರು ಬಹಳ ಶ್ರಮಜೀವಿಗಳು, ಸ್ವಂತ ಖರ್ಚಿನಲ್ಲಿ ದೇವಸ್ಥಾನ ಕಟ್ತಾರೆ. ಊರಿನ ಅಭಿವೃದ್ಧಿ ಬಗ್ಗೆ ತುಂಬಾ ಕಳಕಳಿ ಇರುವಂತ ಜನ. ಏನೇ ಮಾತಾಡಿದ್ರು, ಗಟ್ಟಿ ಧ್ವನಿಯಿಂದ ಮಾತಾಡಿದ್ರು ಕೂಡ ಅವರಿಗೆ ತಮ್ಮ ಊರಿನ ಬಗ್ಗೆ, ತಮ್ಮ ಸಮಸ್ಯೆಗಳ ಬಗ್ಗೆ ಕಳಕಳಿ ಜಾಸ್ತಿ ಇದ್ದಿದ್ದನ್ನು ನಾನು ಮನಗಂಡಾದ್ಮೇಲೆ ಹಿಂದೆ ಯಾವಾಗೋ ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಚಿಕ್ಕದು ಸೇತುವೆಯನ್ನು ಮಾಡಿರ್ತಾರೆ.
ತದನಂತರ ದಿನಗಳಲ್ಲಿ 30-40 ವರ್ಷಗಳ ನಂತರ ಅದು ಬಹಳ ಹದಗೆಟ್ಟಿರುತ್ತೆ. ಅದನ್ನ ನಾವು ಸರಿಯಾದ ರೀತಿ ಮಾಡಬೇಕು ಅಂದಾಗ 7.5 ಕೋಟಿ ವೆಚ್ಚದಲ್ಲಿ ನಾವು ಮಾಡಿರ್ತೀವಿ ಎರಡೂ ಕಡೆ ಬರ್ತಾ. ಅದನ್ನ ಆದ್ಮೇಲೆ ರಸ್ತೆ ವ್ಯವಸ್ಥೆ ಹಳ್ಳಿಗಳಿಗೆ ಸರಿಯಾದ ರೀತಿ ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅದು ಕೂಡ ನೆರವೇರ್ತಾ ಇದೆ. ಸ್ಥಳೀಯವಾಗಿ ರೈತರಾಗಿರ್ಬೋದು, ಈ ಭಾಗದ ಮುಖಂಡರಾಗಿರ್ಬೋದು, ಕಳಕಳಿ ಇರುವಂತ ಯಾರೇ ಗ್ರಾಮಸ್ಥರಾಗಿರ್ಬೋದು ಈ ಕೆಲಸನ 2.5 ಕೋಟಿಯಲ್ಲಿ ಮದ್ನಾಯಕನಹಳ್ಳಿ, ಜಯಮಂಗ್ಲ, ಕಳ್ಳಿಕುಪ್ಪ ಈ ರಸ್ತೆ ಸಂಪರ್ಕವಾಗಿ ಮತ್ತೆ ಚಿನ್ನಪ್ಪನಹಳ್ಳಿ ಈಗ ಹೇಳ್ತಾ ಇದ್ರು ಇಲ್ಲಿಂದ ಒಂದ್ ಚಿಕ್ಕದು, ಆಮೇಲೆ ಕುಗ್ರಾಮ ಅಂತಾರೆ, ದ್ವೀಪ ಅಂತಾರೆ, ಅಂದ್ರೆ ನೀರ್ ಆವರಿಸಿದಾಗ ರಸ್ತೆ ಸಂಪರ್ಕದ ಜೊತೆ ಅವರು ಏನು ಕಾಲ್ದಾರಿ ಇಟ್ಕೊಂಡಿರ್ತಾರಲ್ಲ ಅವು ಕೂಡ ಹೋಗಿ ಬರೋದಕ್ಕೆ ಸೌಕರ್ಯ ಇರಲ್ಲ ಅನ್ನೋಂಥ ನೋವನ್ನ ಅನುಭವಿಸಿದ್ದಾರೆ ಈ ಭಾಗದಲ್ಲಿ. ಸ್ಥಳೀಯವಾಗಿ ಅವ್ರವ್ರು ಏನೇನ್ ಕಷ್ಟಗಳು ಅನುಭವಿಸಿದ್ದಾರೆ, ಶಾಲೆಗೆ ಹೋಗೋ ಮಕ್ಕಳು, ರೈತರು, ಕೆಲ್ಸಕ್ಕೆ ಹೋಗೋ ಕೂಲಿಗೆ ಹೋಗೋವಂಥವ್ರು, ಅದ್ರ ಜೊತೆಯಲ್ಲಿ ಹೆಣ್ಮಕ್ಳು ವಿಶೇಷವಾಗಿ ಗರ್ಭಿಣಿ ಆದ್ರೆ ಆ ಥರ ಎಲ್ಲ ಆದಾಗ ಅವರು ಪಟ್ಟಿರುವಂಥ ಫಜೀತಿನ ಅರ್ಥ ಮಾಡಿಕೊಂಡು ಪದೇ ಪದೇ ಅವರು ಅರ್ಥ ಮಾಡಿ ಹೇಳೋವಂಥ ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಜನ ಗಟ್ಟಿ ಧ್ವನಿಯಾಗಿ ಹೇಳಿರ್ಬೋದು, ಸ್ವಲ್ಪ ಜನ ಕೆಲಸ ಮಾಡ್ತಾರಾ ಇಲ್ವಾ ಅಂತ ಅನುಮಾನದಲ್ಲೂ ಮಾತಾಡಿರ್ಬೋದು. ಅದಕ್ಕೆಲ್ಲ ತೆರೆ ಎಳೆಯುವಂಥ ಕೆಲಸ ಮಾಡಿ ಸರ್ಕಾರದಲ್ಲಿ ಗಟ್ಟಿಯಾಗಿ ಯಾವುದು ಸಮಸ್ಯೆಗೆ ಅತಿ ವೇಗವಾಗಿ ಅನುದಾನ ತರಬೇಕು ಅನ್ನೋಂಥ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಅವ್ರ ಮುಖದಲ್ಲಿ ಪೂಜೆಗೆ ನಿಂತಿದ್ದಾರೆ ಅಂದಾಗೆ ಒಂದು ಸಮಾಧಾನ ಆಯಿತು. ತುಂಬ ಕಷ್ಟ ಆಗ್ತಿತ್ತು ಇವ್ರು ನಿಂತ್ಕೊಂಡು ನನ್ನ ಅಕ್ಕ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬರಕ್ಕೆ ಹೋಗೋ ಅಷ್ಟರಲ್ಲಿ 2 ಅವರ್ ಆಗ್ತಿತ್ತು. ಇವತ್ತು ನಾನು ಬರೋಕ್ಕೆ ಮುಂಚೆ ಇಡೀ ಊರವ್ರು ನಿಂತಿದ್ದಾರೆ ಅಂದರೆ ನಾನು ಅವ್ರ ಮಾತು ಉಳಿಸ್ಕೊಂಡಿದ್ದೀನಿ ಅನ್ನೋದು ಅರ್ಥ ಇಲ್ಲಿ ಕಾಣಿಸ್ತಾ ಇದೆ. ಅದು ಒಂದು ಗೌರವ ನಮಗೆ ಇನ್ನೂ ಸ್ಫೂರ್ತಿ ಆಗುತ್ತೆ. ಎಲ್ಲಾದ್ರೂ ಹೋದಾಗ ಅವ್ರ ಮಾತು ನಡ್ಕೊಂಡಿದ್ದಾರೆ ಅಂತ ಸ್ಥಳೀಯವಾಗಿ ಅವರು ಬಂದು ನಿಂತ್ಕೊಂತಾರಲ್ಲ, ಆ ಗೌರವನೇ ನಮಗೆ ಎಷ್ಟೋ ಇನ್ನೂ ಉತ್ತೇಜನ ಕೊಡುತ್ತೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ಅಂತ ನಾನು ಹೇಳ್ತಾ, ನನ್ನನ್ನು ಅಕ್ಕ ಆಗಿ ನೋಡ್ತಾರೋ, ಗೌರವವಾಗಿ ನೋಡಿದಾರೋ, ನಾನು ಅವ್ರ ಗೌರವ ಉಳಿಸ್ಕೊಳ್ಳೋದು ನನ್ನ ಪರಿಶ್ರಮ ಇರುತ್ತೆ. ಅವ್ರಿಗೆ ಮಾತು ಕೊಟ್ಟ ಮೇಲೆ ನಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ ರೀತಿಯಲ್ಲಿ ನಾವು ಜವಾಬ್ದಾರಿನ ನಿಭಾಯಿಸ್ಬೇಕಾಗತ್ತೆ. ನಾನು ಗ್ರಾಮಸ್ಥರು ಎಲ್ಲರಿಗೂ, ಹಿರಿಯರಿಗೂ ಮತ್ತೆ ಈ ಭಾಗದಲ್ಲಿ ಸಮಸ್ಯೆಗಳನ್ನ ಗಟ್ಟಿಯಾಗಿ ಮಾತಾಡಿದ್ದಾರೆ ಅಂದರೆ ತಪ್ಪೇನಿಲ್ಲ. ಅವ್ರನ್ನೂ ಕೂಡ ಅವರೆಲ್ಲ ನಮಗೆ ಅವರು ಪ್ರೋತ್ಸಾಹ ಮಾರ್ಗದರ್ಶಕರಾಗಿದ್ರಿಂದನೇ ನಾನು ಇವೆಲ್ಲ ಕೆಲಸ ಮಾಡೋಕ್ಕಾಗಿದೆ. ಇದೇನೇ ಮಾಡಿದ್ರು ಇವ್ರ ಅಭಿಮಾನದಿಂದ, ಈ ಊರಿನ ಬಗ್ಗೆ ಇರೋ ಅಭಿಮಾನ, ಗೌರವದಿಂದ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟ.